ಜೊತೆಗೆ ಅವ್ರನ್ನ ಆಯ್ಕೆ ಮಾಡಿ ಈ ಆಯ್ಕೆ ಸಂದರ್ಭದಲ್ಲಿ ನಮ್ಮಂತವ್ರನ್ನ ಕರೆಸಿ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಶಿವರಾಮ್ ಮತ್ತು ಅವರ ತಂಡಕ್ಕೆ ನನ್ನ ಕೋಟಿ ನಮಸ್ಕಾರಗಳನ್ನು. ನನಗೆ ಯಾಕಪ್ಪ ಕಾಲದಲ್ಲಿ ಶಿವರಾಮ ನನಗೂ ಈ ಲಾಯರ್ಗೂ ಏನು ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಬಂದು ಪಟ್ಟಿ ನೋಡಿದ್ರೆ ಸ್ವಲ್ಪ ಬುದ್ಧಿವಂತರೇ ಇದ್ದಾರೆ. ಒಂದು ಸೀಟ್ ಕೊಟ್ಟು ಸಣ್ಣದಾಗೆ ಯಾವುದೇ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಬಿಲ್ಡಿಂಗ್ ಇಂದ ಆಚೆ ನಮ್ದು ಲೈನು ಕಂಬಗಳಿಂದ ನಮ್ದು, ಒಳಗಡೆ ಎಲ್ಲ ನಿಮ್ಮದು. ವಿಧಾನಸೌಧದಲ್ಲೇ ಆಗಲಿ ಇದು ಯಾವುದೇ ಬಿಲ್ಡಿಂಗ್ ಆಗಲಿ, ಸೊ ಏನಿದ್ರು ಪಾಯಿಂಟ್ ವರೆಗೂ ಪವರ್ ಕೊಡುವಂಥದ್ದು, ರಸ್ತೆ ಕಂಬದವರೆಗೂ ಕೊಡುವಂಥದ್ದು ಕೆಬಿ ಬೆಸ್ಕಾಂ ಇಲಾಖೆಯ ಡ್ಯೂಟಿ. ಆ ಹೊರಗಡೆ ಎಲ್ಲ ಅದಕ್ಕೆ ಏನೇನು ಬೇಕು, ಕೆಪಾಸಿಟಿ ಬೇಕು, ಸ್ಟ್ರೆಂತ್ ಬೇಕು, ಮ್ಯಾನ್ ಸೋಲಾರ್ ಬೇಕು, ಕೆಳಗಡೆ ಜನರಲ್ ಬೇಕು, ಅದೆಲ್ಲ ಬೇಕು. ಸೊ ಈಗ ನೀವೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಂದ್ಬಿಡಿದೀನಿ, ಬಂದ ಮೇಲೆ ವಾಪಸ್ ಹೋಗಂಗಿಲ್ಲ. ಜೊತೆಗೆ ನುಡಿದಂತೆ ನಡೀತಾರೆ ಅಂತ ಹೇಳ್ಬಿಟ್ಟವ್ರೆ, ಕೊಟ್ಟು ಮಾತು ತಪ್ಪಂತ ಹೇಳ್ತಾರೆ. ನಾನು ಕೇಳಿದೆ ನಮ್ಮ ಇವ್ರನ್ನ ಉದಯ್ ಕುಮಾರ್ನ, ಚೀಫ್ ಇಂಜಿನಿಯರ್, ಏನಪ್ಪ ಏನ್ ಸಮಾಚಾರ ಅಂತ. ಅದೇ ಸರ್ ಇದು ನಮ್ ಸ್ಕೋಪ್ ಬರೋದಿಲ್ಲ, ಅವ್ರ ಸ್ಕೋಪ್ ಬಂದ್ರು. ಸರಿ, ಅವ್ರ ಸ್ಕೋಪ್ ಅಂತ ನಮಗೂ ಬಂದು ನಿಮಗೂ ಬಂದು ಏನು ಮಾಡ್ಬೇಕಲ್ಲ ಇಲ್ಲಿ ಅಂತ. ಬೆಸ್ಕಾಂ ಪಾಸ್ ಮಾಡಿದ್ರೆ ಮಾಡುವ ಸರ್ ಅಂತ ಧೈರ್ಯ ಹೇಳ್ಬೇಕು. ಸೊ ಅದಕ್ಕೆ ಶಿವರಾಮ್ ಅವರೇ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ನೀವೆಲ್ಲ ಸೇರಿ ಏನೋ ಒಳ್ಳೇದಾಗಲಿ ಅಂತ ಇಷ್ಟು ಜನ ಪಾಪ ಕಾಯ್ಕೊಂಡಿದ್ರು, ಒಪ್ಕೊಂಡು ಮಂತ್ರಿ ಬಂದವನೇ ಅಂತ ಕಾಯ್ಕೊಂಡು ಕೂತಿದ್ವಿ. ಇದೇ ಆನಂದ. ಏನ್ ಮಾಡಬೇಕು, ಏನ್ ಕೆಲಸ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀರಿ, ಇದೇ ಪ್ರಗತಿ. ಕೆಲಸ ಮಾಡಬೇಕು ಅಂತೇಳಿ ಸಮಾಜ ಸೇವೆ ಮಾಡ್ತಾ ಇದ್ದೀರಿ. ಇನ್ಯಾರು ನಾನು ವಕೀಲರು ರಿಪೋರ್ಟ್ ಹಾಕೊಂಡು ಕೂತಿರೋದು ಏನು ಉದ್ಯೋಗ ಇಲ್ಲ ಅಂತ ನಾನು ಹೇಳಿದ್ದಾರಿಲ್ಲ. ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಿ, ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಒಳ್ಳೆ ಮನಸ್ಸಿನಿಂದ ಈ ಸಮಾಜಕ್ಕೆ ಸೇವೆ ಮಾಡೋದು ಯಾವಾಗಲೂ ಕೂಡ ನೀವೆಲ್ಲರೂ ಕೂಡ ಯಶಸ್ಸಾಗಲಿ ಅಂತ ಹೇಳಿ ಆಶಿಸೋಣ. ಅದರಿಂದ ಯಾವಾಗಲೂ ಕರೆಂಟ್ ಇರಬೇಕು ಅನ್ನೋದು ನಿಮ್ಮ ಆಸೆ. ಅದೇನೋ ಲಿಫ್ಟ್ ಕೆಟ್ಟೋದ್ರೆ 8 ಗಂಟೆ, ಅದೇ ನಮ್ಗೆ 8 ಫ್ಲೋರ್ ಹತ್ಬೇಕು, ಲಿಫ್ಟ್ ಬೇಕು ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲೇ ನಮ್ಮ ಚೀಫ್ ಇಂಜಿನಿಯರ್ ಹೇಳ್ತೀನಿ, ಇಲ್ಲೇ ಪ್ರಪೋಸಲ್ ಫಿಲ್ಅಪ್ ಮಾಡಿ ನನ್ನ ಬೆಸ್ಕಾಂ ಇಂದ ಏನ್ 63 ಕೆವಿ ಒಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂತ ಹೇಳಿದ್ರೆ ಅದು ಕೊಡ್ಸೋ ಕೆಲಸ ಸೋಲಾರ್ ಕೇಳಿದಿರಿ. ಆ ಸೋಲಾರ್ದು ನನ್ನ ಗ್ರೇಡಲ್ ಅವ್ರನ್ನ ಕಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಕೆಲವು ಗವರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ತೆಗೆದುಕೊಳ್ತಾ ಇದ್ದೇವೆ. ಇಲ್ಲೂ ಕೂಡ ಇದ್ರ ಮೇಲೆ ಕೂಡ ಸೋಲಾರ್ ಏನ್ ರೂಫ್ ಟಾಪ್ ಇದೆ ಅದು ಕೂಡ ನಾನು ಮಾಡಿಸ್ಕೊಡ್ತೀನಿ. ಮೂರನೇದು ಅದೇ ಸ್ಕೈ ವಾಕು ಜಾಗ ಬೇಕು ಅಂತ ಕೇಳಿದೀನಿ. ಅದನ್ನು ಏಕಾಏಕಿ ನಾನು ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನನ್ನ ಆಫೀಸರ್ಸ್ನ ಕರೆಸಿ ಮಾತಾಡ್ತೀನಿ. ಬೆಸ್ಕಾಂ ಬಿಲ್ಡಿಂಗ್ ಏನು ಕೆಪಿಟಿಸಿ ಬಿಲ್ಡಿಂಗ್ ಇದೆ, ಅದು ಆ ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಗಳೆಲ್ಲರಿಗೂ ಸೇರಿದೆ ಬಿಲ್ಡಿಂಗ್. ಸೊ ಅವ್ರ ಹತ್ರ ಕೆಲವೊಂದಿನ ಮೀಟಿಂಗ್ ಮಾಡಿ ನಿಮ್ಮನ್ನು ಕರೆಸ್ತೀನಿ. ಅಮಿಕಬಲ್ ಆಗಿ ಅದನ್ನ ಯಾವ ರೀತಿ ಆಮೇಲೆ ನಾನು ಇಲ್ಲಿ ಹೇಳ್ಬಿಟ್ಟು ಅದು ಆಗದೆ ಹೋದ್ರೆ ಇನ್ ಕೊನೆಗೆ ನಾನು ಅದನ್ನ ಇವ್ನ ಕೈಲಿ ಆಗ್ಲಿಲ್ಲ ಅನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಹಿಸ್ಟ್ರಿ ಏನಪ್ಪಾ ಅಂದ್ರೆ ಏನಾದ್ರು ಹೇಳಿದ್ರೆ ದಟ್ ಹ್ಯಾಸ್ ಟು ಬಿ ಡನ್. ಸೊ ಅದಕ್ಕೆ ಪ್ರಾಕ್ಟಿಕಲ್ ಅದನ್ನು ನಾನು ಕರೆಸಿ ಸದ್ಯ ನೆಕ್ಸ್ಟ್ ವೀಕ್ ಅಲ್ಲೇ ನಮ್ಮ ಆಫೀಸರ್ಸ್ ಆಮೇಲೆ ಪಕ್ಕದ ಬಿಲ್ಡಿಂಗು, ಆ ಬಿಲ್ಡಿಂಗ್ ಯಾರು ಇನ್ಚಾರ್ಜು ಅದೆಲ್ಲ ಮಾತಾಡಿ, ನೀವೇನು ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ. ಈ ಕೋರ್ಟಿಂದ ಆ ಕೋರ್ಟ್ ಹೋಗಕ್ಕೆ ಸುತ್ತಾಡೋದ್ ಬದಲು ಗಾಡಿ ತಗೊಂಡ್ಬಿಡೋಕೆ ಏನ್ ಕೇಳ್ತಾ ಇಲ್ಲ, ನಡ್ಕೊಂಡು ಹೊರಟಕ್ಕೆ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ಐ ಥಿಂಕ್ ಐ ವಿಲ್ ಟ್ರೈ ಟು ಫೈಂಡ್ ಎ ಪಾಸಿಟಿವ್ ಸೊಲ್ಯೂಷನ್. ಸೊ ಅದು ಕೂಡ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಸೊ ಈ ನಿಮ್ಮ 3 ಬೇಡಿಕೆಗೆ ಉತ್ತರ ಕೊಟ್ಟಿದ್ದೀನಿ. ಎರಡನೇದು, ನಿಮ್ಮನ್ನೆಲ್ಲ ಭೇಟಿ ಮಾಡೋ ಕರೆಂಟ್ ಇಲ್ಲ, ಇದು KRC ಎಕ್ಸೆಪ್ಷನ್ ಕೊಡೋರು ಮಾಡೋರು, ಅದು KRC ಅವರು
ಸರ್ಕಾರ ದುಡ್ಡು ಕಟ್ಟಬೇಕಾಗ್ತದೆ. ಅದೇ ಕನ್ಸ್ಯೂಮರ್ ಸರ್ಕಾರ. ಮಂತ್ರಿ ಮನೆಗೂ ಅದು ಫ್ರೀ ಇಲ್ಲ, ಮುಖ್ಯಮಂತ್ರಿ ಮನೆಗೂ ಫ್ರೀ ಇಲ್ಲ, ಯಾರಿಗೂ ಫ್ರೀ ಇಲ್ಲ. ಅದು ಖರೀದಿ ಮಾಡ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೋದು ಅಂತೇಳಿ ನಿಮ್ಗೊಂದು ಉಪಾಯ ಕೊಡ್ತೀನಿ. ಆಯ್ತು, ಅದೆಷ್ಟು ಬಿಲ್ ಇದೆ ನಿಮ್ಮ ಅಸೋಸಿಯೇಷನ್ ಅದಕ್ಕೇನು ಉಪಾಯ ಮಾಡ್ಬೋದು ಅಂತ ಕೇಳಿ ನೋಡ್ಬಿಟ್ಟು ಅದನ್ನ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ನೀವೆಲ್ಲ ಬಹಳ ಜವಾಬ್ದಾರಿಯಿಂದ ಜನ ನನ್ನ ಪರಿಚಯ ಮಾಡ್ತಾ ಇದ್ರು. ಪ್ರಾರಂಭದಲ್ಲೇ ಇವರೆಲ್ಲ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಂತ್ಕೊಂಡು MLA ಆದ್ರು ಅಂತ ಹೇಳ್ತಾ ಇದ್ರು. ನಾನು ಸ್ಟೂಡೆಂಟ್ ಎಷ್ಟೋ ಜನ ಎಲ್ಲ ನನ್ನ ಸ್ನೇಹಿತರ ಜೊತೆ ಗೊತ್ತೇ ಮದುವೆ ಕಾಣಲೇ ಇಲ್ಲ. ಎಷ್ಟು ಜನ ಕಾಲೇಜಲ್ಲಿ ನನ್ನ ಜೊತೆ ಒಂದು ನನ್ನೆಲ್ಲ ಓದ್ತಾವ್ರಲ್ಲ ಶೆಟ್ರು ಎಲ್ಲ ಬಹಳ ಜನ ಇದ್ದಾರೆ. ಸೊ ನಾನು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಾನೆಲ್ಲ ಬೇಲಿಗೆಲ್ಲ ಆಗಿದ್ದೀನಿ, ಸ್ಕೂಲಲ್ಲಿ ಆಗಿದ್ದೀನಿ, ಕಾಲೇಜಲ್ಲಿ ಆದ್ಮೇಲೆ ಪಾಸ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನನಗೆ ಸ್ಟೂಡೆಂಟ್ ಲೀಡರ್ಶಿಪ್ ಮಾಡೋಕೆ ನನಗೆ ಟಿಕೆಟ್ ಸಿಕ್ಬಿಟ್ಟು ಅದರಿಂದ ಕಾಂಗ್ರೆಸ್ ಪಾರ್ಟಿಲಿ ಇದ್ದೆ. 85ರಲ್ಲಿ ಅಸೆಂಬ್ಲಿಯಲ್ಲಿ ದೇವೇಗೌಡರ ಮೇಲೆ ಟಿಕೆಟ್ ಕೊಟ್ಟು. ಸೊ ಆಗಿಂದ ನಮ್ದು ಜಗನ್ಬಂದಿ ನಡೀತಾ ಇದೆ. ಇಲ್ಲ ನಮ್ಮ ವಿಜಯ್ ಕುಮಾರ್ ಇದ್ದಾರೆ, ಅವ್ರ ನಮ್ಮ ಲಾಯರ್. ದೇವೇಗೌಡರ ಅರ್ಜಿ ಹಾಕ್ಬಿಟ್ಟು ನೀವು ವಯಸ್ಸು ಕಡಿಮೆ ಇದೆ ಅಂತ ಅಡ್ವೊಕೇಟ್ ಜನರಲ್ ಇದ್ದಲ್ಲ ಜನಾರ್ದನ್, ಅವ್ರು ಕರ್ಕೊಂಡು ಹೋಗಿದ್ದೆ. ಅವರು ದೇವೇಗೌಡರ ಲಾಯರ್. ಅವ್ರು ನನಗೆ ಬಂದು ಕನಕಪುರಕ್ಕೆ ನಮ್ಗೆ ಯಾರ ಕೆಲಸಕ್ಕೆ ಬಂದಿದೆ ಅಂದ್ರೆ ನನ್ನಿಂದ ಕನಕಪುರಕ್ಕೆ ಬಂದಿದೆ. ಅಲ್ಲಿ ನೋಡೋದು ನನ್ನ ಕೆಲಸಕ್ಕೆ ಬಂದಿದ್ದು. ಆಮೇಲೆ ಅವ್ರು ಆರ್ಗ್ಯುಮೆಂಟ್ ಮಾಡೋದೇನೋ ಲೆಕ್ಕಾಚಾರ ಆಯ್ತು. ಆಮೇಲೆ ಪಾಸ್ ಆಯ್ತು, ಎಲೆಕ್ಷನ್ ಸೋತೆ. ಆದ್ಮೇಲೂ ಕಾಂಗ್ರೆಸ್ ಇಂದಾನೆ ಸೋತೆ. ಮಂತ್ರಿ ಆದ್ಮೇಲೆ ನಮ್ಗೆ ಟಿಕೆಟ್ ಕೊಡ್ಲಿಲ್ಲ. ಹಾಗೆ ಇಂಡಿಪೆಂಡೆಂಟ್ ಇರಲಿ, ಅದರ ಹಿಸ್ಟ್ರಿ. 6 ಸತಿ ವಿಧಾನಸಭೆಗೆ ಸತತವಾಗಿ ನಿಮ್ಮಂತವರೆಲ್ಲರ ಆಶೀರ್ವಾದ, ಕನಕಪುರ ಸಾರ್ವಜನಿಕರ ಆಶೀರ್ವಾದದಿಂದ 6 ಸತಿ ವಿಧಾನಸಭೆಗೆ ಬಂದಿದ್ದೇನೆ. ಬಟ್ ಬಹಳ ಚಿಕ್ಕ ವಯಸ್ಸಿಗೆ ಮಂತ್ರಿನ ಆದೆ. ಚಿಕ್ಕ ವಯಸ್ಸಿಗೆ ಮಂತ್ರಿಯನ್ನ ಆದೆ. ಬಗೆಹರಿಸುವ ಸಂದರ್ಭದಲ್ಲಿ ಕೃಷ್ಣರಾವ್ ಕಾಲದಲ್ಲೂ ನಂಬಿಕೆ ಇದೆ. ಈಗ ಸಿದ್ದರಾಮಯ್ಯ ಕಾಲದಲ್ಲೂ ಮಂತ್ರಿ ಇದ್ದೀನಿ. ನಾನು ಏನ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಸಮಾಧಾನ ಇದೆ. ಬಹಳ ಜನ ಇನ್ನು ಬಹಳ ಕಾಂಟ್ರವರ್ಷಿಯಲ್ ಏನೇನೆಲ್ಲ ಬೇರೆ ಏನೇನೋ ಎಲ್ಲ ಹೇಳ್ತಾರೆ, ಬೇರೆ ವಿವಿಧ ರೀತಿ ಎಲ್ಲ ಮಾತಾಡ್ತಾರೆ. ಬೇಕಾದಷ್ಟೆಲ್ಲ ನಮ್ಮೆಲ್ಲ ಸ್ಟೋರಿಗಳೆಲ್ಲ ಬರ್ಕೊಟ್ರೆ ನಾನೇನು ತಾನೇ ಕಳ್ಸ್ಕೊಳ್ತಿಲ್ಲ. ನನಗೆ ಅಲ್ಟಿಮೇಟ್ಲಿ ನನ್ನ ಕಾನ್ಶಿಯಸ್ ಏನ್ ಪರ್ಮಿಟ್ ಮಾಡ್ತಾರೆ ಆ ಕಾನ್ಶಿಯಸ್ ನಂತೆ ನಾನು ಕೆಲಸ ಮಾಡ್ತೀನಿ. ನನಗೆ ಐ ಬಿಲೀವ್ ಇನ್ ಹಾರ್ಡ್ ವರ್ಕ್ ಆಲ್ವೇಸ್ ಪ್ಲೇಸ್. ಇವಾಗ ಪವರ್ಫುಲ್ ಅಂತ ಹೇಳ್ತೀವಿ. ಪವರ್ಫುಲ್ ಏನಿಲ್ಲ. ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಸ್ಟ್ರಾಂಗ್ ಇಲ್ಲ ಅಂದ್ರೆ ಏನೂ ಸೇರುವುದಿಲ್ಲ. ಸೊ ಹಂಗೆ ಇವತ್ತು ನಾವೆಲ್ಲ ಮಾಡ್ತೇವೆ. ನಮ್ಗೆ ನಾನು ಏನಿಲ್ಲಿ ಒಂದು ಕೇಳ್ಕೊಳ್ಳೋದು ಅಂದ್ರೆ, ನೀವೆಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರಂತ ವಕೀಲರು, ಹಳ್ಳಿಯಿಂದ ಬಂದಿದ್ದೀರಿ, ನಗರದಿಂದ ಬಂದಿದ್ದೀರಿ, ತಾವ್ಯಾರು ದಡ್ರಿಲ್ಲ. ಈ ದೇಶಕ್ಕೆ ವಿದ್ಯಾವಂತರಿಂದಲೂ ನಡೀತದೆ, ಬುದ್ಧಿವಂತರಿಂದ ನಡೀತದೆ. ಆದರೆ ಪ್ರಜ್ಞಾವಂತಿ ಇರಬೇಕು, ಪ್ರಜ್ಞಾವಂತಿ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಸೊ ಅದ್ರ ಮೇಲೆ ನಿಮ್ಮ ಫೌಂಡೇಶನ್ ಬಿಲ್ಡ್ ಮಾಡಬೇಕು ಅನ್ನೋದು ನನ್ನ ನಿಮಗೆ ವಾದ ಮಾಡಬೇಕು ಅಂತ. ಯಾಕೆಂದ್ರೆ ಎಲ್ಲ ಕಾನೂನು ಚೌಕಟ್ಟಿನಲ್ಲೇ ಪುಸ್ತಕದ ಬದನೆಕಾಯಲ್ಲಿ ಎಲ್ಲ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹಳ್ಳಿಯಲ್ಲಿ ರೈತ ನೇಮ್ ನಿಲ್ತಿರ್ತಾನೆ, ಇಂಜಿನಿಯರ್ ಲೈನ್ ಹಿಡಿತಾನೆ. ರೈತ ನೇಮ್ಲು ಒಂದು ಹೊಲ ಬಿಡ್ತಾನೆ. ನೀವು ನೋಡಿ, ಇಂಜಿನಿಯರ್ಗಿಂತ ಒಂದೇನು ಬಹಳ ಸ್ಟ್ರಾಂಗ್ ಇರ್ತಾನೆ, ಬಹಳ ಪರ್ಫೆಕ್ಟ್ ಇರ್ತಾನೆ. ನಾಟಿ ಹಾಕೋದಿರ್ತದೆ, ಕಾಮನ್ ಸೆನ್ಸ್ ಹೋಗ್ತದೆ. ಸೊ ಹಂಗೆ ಬೆಂಗಳೂರಿನ ಜನನ ಇವತ್ತು ವಿಶ್ವ ನೋಡ್ತಾ ಇದೆ. ಇವತ್ತು ನೀವೆಲ್ಲ ವಕೀಲರಾಗಿದ್ದೀರಿ. ಇಲ್ಲಿ ಬೆಂಗಳೂರು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ, ಇಡೀ ನಮ್ಮ ರಾಜ್ಯಕ್ಕೆ ಇದು ರಾಜಧಾನಿ. ಕರ್ನಾಟಕದ ಗೌರವ, ಕರ್ನಾಟಕದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಬೇಕು. ಮೊದಲಿಂದ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ, ನೆಹರು ಕಾಲದಿಂದ ಕೂಡ ಇವತ್ತು ಬೆಂಗಳೂರನ್ನ ಆಯ್ಕೆ ಮಾಡಿದ್ರು. ಯಾಕೆ ಇಲ್ಲೇ ಐಟಿಐ ಮಾಡಿದ್ರು, ಇಲ್ಲೇ HNT ಮಾಡಿದ್ರು, HCL ಇಲ್ಲೇ ಯಾಕೆ ಮಾಡಿದ್ರು, ಇಸ್ರೋ ಯಾಕೆ ಇಲ್ಲೇ ಮಾಡಿದ್ರು, ಇಲ್ಲೇ ಲಾ ಸ್ಕೂಲ್ ಯಾಕೆ ಮಾಡಿದ್ರು, ನ್ಯಾಷನಲ್ ಲಾ ಸ್ಕೂಲ್ ಯಾಕೆ ಇಲ್ಲಿಗೆ ಬಂದ್ರು. ಸೊ ಒಂದೇ ಈ ಅಟ್ಟಾರ ವಿಧಾನಸೌಧ, ಅಸೆಂಬ್ಲಿ ಮತ್ತು ಲಾ, ಜುಡಿಷಿಯರಿ ಮತ್ತು
ನಮ್ಮ ಏನು ಅಧಿಕಾರ ಇದೆ ಎರಡೂ ಕೂಡ ನ್ಯಾಯಾಂಗ ಮತ್ತು ಶಾಸಕಾಂಗ. ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಪ್ರಜಾಪ್ರಭುತ್ವದ ಏನು 4 ಪಿಲ್ಲರ್ ಇದೆ. ಒಂದ್ ಕಡೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ. ಒಂದ್ ಕಡೆ ನ್ಯಾಯಾಂಗ ಮತ್ತು ಶಾಸಕಾಂಗ ಎರಡು ಒಂದೇ ಮಗ ನೋಡ್ತಾ ಇರೋದು ಈ ರಾಜ್ಯದಲ್ಲಿ ಮಾತ್ರ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಸುಮಾರು ಅಲ್ಲಿಂದನೇ ಸುಮಾರು ಜನ ತಯಾರು ಮಾಡಿ ವಿಧಾನಸೌಧ ಕಳಿಸ್ಕೊಟ್ಟಿದ್ವಿ. ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳೆಲ್ಲ ಲಾಯರ್ ಹುದ್ದೆ ಓದಿದ್ದವ್ರೆಲ್ಲ ಇಷ್ಟು ತಿಳ್ಕೊಂಡ್ರೆ ಬಹಳ ಜನ ಲೀಡರ್ಸ್ ನ ಕ್ರಿಯೇಟ್ ಮಾಡಿದ್ವಿ. ಬೇಕಾದಷ್ಟು ಜನ ನಿಮ್ ವೃತ್ತಿಯಿಂದನೇ ಬೇಕಾದಷ್ಟು ನಾಯಕರು. ಸೊ ಅಲ್ಲಿ ಕೆಲಸ ಕರ್ಕೊಂಡು ಹೋಗ್ತಿದ್ದ ವಾಪಸ್ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡಿ ಡೆಲ್ಲಿಲೂ ಅವ್ರೆ ಇಲ್ಲೂ ಅವ್ರೆ. ನಾನು ನೋಡಿದೆ ಅನ್ಸುತ್ತೆ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿ ಒಂದು 3 ತಿಂಗಳಿಗೆ ಓಡಾಡ್ತಿದ್ರು ಕೋರ್ಟ್. ನಾನೇನು ನನ್ನ ಕೆಲಸ ಯಾರು ನೋಡಕ್ ಹೋಗಿದ್ರೆ ಅಲ್ಲಿ ಕೋರ್ಟ್ ಹಾಕಿ ಓಡಾಡ್ತಾ ಇದ್ರು. ಸೊ ಹಂಗೆ ಯಾರು ಬೇಕಾದ್ರೂ ಇದು ಮಾಡ್ಬೋದು. ಸೊ ನಾನು ನನ್ನ ಅನುಭವದಲ್ಲಿ ನಾನು ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಬಿಸಿನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎಜುಕೇಶನಿಸ್ಟ್. ಆದ್ರೂ ಕೂಡ ನಾನು ಡಿಗ್ರಿ ತಗೊಳಕ್ ಆಗಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ಹಿಂಗೆ ರಾಜಕೀಯ ಮಾಡ್ಕೊಂಡು ತಲೆಪದ ಮಾಡ್ಕೊಂಡು ಈಗ 7-8 ವರ್ಷದಿಂದ ಓಪನ್ ಯೂನಿವರ್ಸಿಟಿ ಡಿಗ್ರಿ ತಗೊಂಡೆ ನಾನು. ಈಗ ನನ್ನ ಮಕ್ಕಳೆಲ್ಲ ಕೇಳ್ಬಿಡ್ತಾರ, ಯಪ್ಪ ನೀನ್ ನನ್ಗೆ ಸ್ಕೂಲ್ ಬೇರೆ ಕಟ್ಟಿದ್ದೀನಿ, ನಾನು ಸ್ಕೂಲ್ ಕಾಲೇಜು ನೀನ್ ಯಾಕೆ ಹೋಗಿಲ್ಲ, ನಮ್ಗೆ ಓದೋದು ಸರಿ ನೀನ್ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರು ಅಂತ. ಈಗ ಅವ್ರಿಗೆ ಉತ್ತರ ಕೊಡುವಂತ ಟೈಮ್ ಬರ್ತದೆ ಕಷ್ಟಪಟ್ಟು ಈಗ ಓಪನ್ ಯೂನಿವರ್ಸಿಟಿ ಒಂದು ಡಿಗ್ರಿ MA ಪೊಲಿಟಿಕಲ್ ಸೈನ್ಸ್ ಮಾಡಿ ನಾನು ವಿಧಾನಸಭೆಯಲ್ಲಿ ಕೃಷ್ಣ ಕ್ಯಾಬಿನೆಟ್ ಆಗಿ ಬಂಗಾರಪ್ಪ ಕ್ಯಾಬಿನೆಟ್ ಮಂತ್ರಿ ಆದರೂ ನನಗೆ ಸಂತೋಷ ಆಗಿಲ್ಲ. ಒಂದು ಯೂನಿವರ್ಸಿಟಿಲಿ ಒಂದು ಡಿಗ್ರಿ ಪಡ್ಕೊಂಡಲ್ಲ ಅವತ್ತಾದಂತ ಸಂತೋಷ ಎಲ್ಲ ಗ್ರಾಜುಯೇಷನ್ ನನ್ನ ಸಮಾಧಾನ ತಂದದ್ದು ನಾನು ಗ್ರಾಜುಯೇಟ್ ಆದಾಗ. ಹಂಗೆ ಲೈಫ್ ಟೈಮ್ ಡಿಸೈರ್, ಹಂಗೆ ನನ್ನ ಲೈಫ್ ಟೈಮ್ ಡಿಸೈರ್ ಮಂತ್ರಿಗೆ ನಾನು ಗ್ರಾಜುಯೇಟ್ ಆಗ್ಬೇಕು ಅನ್ನೋದಿತ್ತು. ಹಂಗೆ ಇವತ್ತು ತಾವೆಲ್ಲ ನಾವು ಗ್ರಾಜುಯೇಟ್ಸ್ ಆಗಿದ್ದೀವಿ. ಇಡೀ ವಿಶ್ವ ನಮ್ಮನ್ನ ಬ್ಯಾಂಗ್ಳೂರನ್ನು ನೋಡ್ತಾ ಇದೆ. ಇಲ್ಲಿರುವಂತ ಮ್ಯಾನ್ ಪವರ್ ಏನಿದೆ, ಇಲ್ಲಿರುವಂತ ರಿಸೋರ್ಸಸ್, ಐದರ್ ನಿಮ್ಮ ಅಡ್ವೊಕೇಟ್ಸ್ ಅಂತ ತೆಗೆದುಕೊಳ್ಳಿ, ನಿಮ್ಮ ಲೀಗಲ್ ಫೆಟರ್ನಿಟಿಗಳು ತೆಗೆದುಕೊಳ್ಳಿ, ಇಂಜಿನಿಯರ್ಸ್ ತೆಗೆದುಕೊಳ್ಳಿ, ಡಾಕ್ಟರ್ಸ್ ತೆಗೆದುಕೊಳ್ಳಿ, ನರ್ಸಿಂಗ್ ಅಂತ ತೆಗೆದುಕೊಳ್ಳಿ, ನೀವು ಯಾವುದೇ ಫೀಲ್ಡ್ ಅಂತ ತೆಗೆದುಕೊಳ್ಳಿ, ಬ್ಯಾಂಗ್ಳೂರು ತಂದೆ ಆದಂತ ವಿಶಿಷ್ಟವನ್ನ ಮಾಡಿದೆ. ಒಂದಿನ ಲಾಸ್ಟ್ ಟೈಮ್ ಒಬಾಮಾ ಸ್ಪೀಚ್ ಈಸ್ ದಿ ಪ್ರೆಸಿಡೆಂಟ್ ಆದಾಗ ನೀವೆಲ್ಲ ಗಮನಿಸಿದ್ರಿ. ನನಗೆ ಚೈನಾ ಬಗ್ಗೆ ಭಯ ಇಲ್ಲ, ಬೇರೆ ಕಡೆ ಭಯ ಇಲ್ಲ, ನಮಗೆ ಬೆಂಗಳೂರು ಹುಡುಗರುಗಳ ಬಗ್ಗೆ ಭಯ ಇದೆ, ಕರ್ನಾಟಕದ ಹುಡುಗರುಗಳ ಬಗ್ಗೆ ಇದೆ. ಅಷ್ಟು ಟೆಕ್ನಿಕಲಿ ಅಷ್ಟು ಸೌಂಡ್ ಇದ್ದಾರೆ ಅದಕ್ಕೆ. ಅಂದ್ರೆ ಬೇಸಿಕ್ ಫೌಂಡೇಶನ್ ಏನಿದೆ ನಮ್ಮ ಎಜುಕೇಶನ್, ನಮ್ಮ ಮಕ್ಕಳ ಪ್ರೈಮರಿ ಎಜುಕೇಶನ್, ಅಲ್ಲಿಂದ ಕೂಡ ಬಹಳ ಸ್ಟ್ರಾಂಗ್ ಆಗಿ ಈ ಸಂದರ್ಭದಲ್ಲಿ ಬೆಳ್ಕೊಂಡು ಬಂದಿದೆ. ಸೊ ಅದಕ್ಕೆ ಒಬ್ಬೊಬ್ಬ ನೋಡಿದ್ರು ನೀವು ಬಹಳ ಹುಷಾರಾಗಿರ್ಬೇಕು. ಒಂದಿನ ಅಟಲ್ ಬಿಹಾರಿ ವಾಜಪೇಯಿ ಬಂದ್ರು, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಹಾಕೋಟ. ನಾನು ಮಂತ್ರಿ ಇದ್ದೆ, ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಇದ್ದೆ. ಇಲ್ಲೇ ವಿಧಾನಸೌಧದ ಬ್ಯಾಂಕೆಟ್ ಹಾಲ್ಗೆ ಅಲ್ಲಿ ಫೌಂಡೇಶನ್ ಇಲ್ಲೇ ಹಾಕಿದ್ರು ಫೌಂಡೇಶನ್. ಅವ್ರು ಹೇಳಿದ್ರು ವರ್ಲ್ಡ್ ಲೀಡರ್ಸ್ ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಪೋಲೆಂಡ್ ಪ್ರೈಮ್ ಮಿನಿಸ್ಟರ್, ಹಾಗೆಲ್ಲ ಒಂದು 2-3 ತಿಂಗಳಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ ಬೆಂಗಳೂರು ಬಂದಿದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ ಮೊದಲೆಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಮೊದಲು ರಾಷ್ಟ್ರದ ಹೆಡ್ ಕ್ವಾರ್ಟರ್ಸ್ ದೆಹಲಿಗೆ ಬರೋರು, ದೆಹಲಿಗೆ ಬಂದು ಆಮೇಲೆ ಹೈದರಾಬಾದ್ ಹೋಗೋದು, ಮಡ್ರಾಸ್ ಹೋಗೋದು, ಬಾಂಬೆಗೆ ಹೋಗೋದು, ಬೆಂಗಳೂರು ಹೋಗೋದು, ಹಿಂಗೆ ಮಾಡ್ತಾ ಇದ್ರು. ಈಗ ಕಾಲ ಬದಲಾವಣೆ ಆಗ್ತಿದೆ. ಈಗ ಬೆಂಗಳೂರು ಬಂದು ಬೆಂಗಳೂರಿಂದ ದೆಹಲಿಗೆ ಬರ್ತಾ ಇದ್ದಾರೆ ಅಂತ ಅವತ್ತು ಅದಕ್ಕೆ ಕೃಷ್ಣ ಗೌರ್ಮೆಂಟ್ ಒಂದೇ ಕಾರಣ ಅಂತ ನಾನು ಹೇಳಲಿಕ್ಕೆ ಅಂತ ಇಲ್ಲ. ಇದೆಲ್ಲರೂ ನೀವೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಈ ಒಂದು ಬ್ಯಾಂಗ್ಳೂರ್ನ ಇಷ್ಟು ಚೆನ್ನಾಗಿ ಬೆಳಲಿಕ್ಕೆ, ಇಲ್ಲಿರುವಂತ ಇಂಜಿನಿಯರ್ಸ್ ನ ತಯಾರು ಮಾಡಲಿಕ್ಕೆ, ಡಾಕ್ಟರ್ಸ್ ನ ತಯಾರು ಮಾಡಲಿಕ್ಕೆ, ಎಂತೆಂತ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ, ನಮ್ಮಲ್ಲಿ ಎಷ್ಟು ಡಾಕ್ಟರ್ಸ್ ನಾವು ತಯಾರು ಮಾಡ್ತೇವೆ. ಇಡೀ ಪ್ರಪಂಚದಲ್ಲಿ ಯಾವುದೇ ನಿಮ್ಮ ಫ್ರೆಂಡ್ಸ್ ಯೂನಿವರ್ಸಿಟಿಗಳು ನೋಡಿ, ನಂಬರ್ 1 ಪೊಸಿಷನ್ ಎಲ್ಲ ವೈಟ್ ಸ್ಕಿನ್ ಅವರು ಇದ್ದಾರೆ, ನಂಬರ್ 2 ಪೊಸಿಷನ್ ಎಲ್ಲ ನಮ್ ಜನನೇ ಇದ್ದಾರೆ, ನಿಮ್ಮವರೇ ಇದ್ದಾರೆ, ನಿಮ್ ಫ್ರೆಂಡ್ಸ್ ಇದ್ದಾರೆ. ನೀವು ಯಾವುದೇ ಇದನ್ನ ಟೆಕ್ನಿಕಲ್ ಸೈಡ್ ತೆಗೆದುಕೊಳ್ಳಿ, ಎಲ್ಲ ಕಂಪ್ಲೀಟ್ ಯಾವ ಒಂದು ಇನ್ಫೋಸಿಸ್ ವಿಪ್ರಲ್ಲೇ ಇಲ್ಲೇ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ, ಅಲ್ಲೆಲ್ಲರೂ ಅವ್ರು ಮಾಡ್ಬೋದಾಗಿತ್ತಲ್ಲ. ಇಲ್ಲೇ ಆ ಮ್ಯಾನ್ ಪವರ್, ಆ ಸ್ಟ್ರೆಂತ್ ಇವತ್ತು ಇಲ್ಲೇ ಇದೆ. ಎಲ್ಲರೂ ಇವತ್ತು ಡಾಕ್ಟರ್ಸ್ ಅಷ್ಟೇ, ಎಲ್ಲೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೂಡ ಇಡೀ ಪ್ರಪಂಚದಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಹಂಗೆ ಲೀಗಲ್ ಫೆಟರ್ನಿಟಿ ಕೂಡ ದೆಹಲಿಯಲ್ಲೂ ಕೂಡ ಇಲ್ಲಿ ಅವ್ರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಡ್ಜ್ಗಳೆಲ್ಲ ಮಕ್ಕಳನ್ನೆಲ್ಲ ಬೆಂಗಳೂರಿಗೆ ಕಳಿಸ್ಬಿಟ್ಟು ಓದ್ತಾ ಇದ್ದಾರೆ. ಯಾಕಂತಂದ್ರೆ ಸೋ ಮೆನಿ ನೇಮ್ಸ್ ಇದ್ದಾರೆ. ಸೊ ಹೀಗೆ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್, ಮ್ಯಾನ್ ಪವರ್ ಇಲ್ಲಿ ಬಹಳ ಸ್ಟ್ರಾಂಗ್ ಇದೆ. ಇದನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಬೇಕು. ಈ ಬೆಂಗಳೂರಿನ ಗೌರವನ ಉಳಿಸ್ಕೊಳ್ಬೇಕು.
ಈ ಬೆಂಗಳೂರಿನ ಯಾಕೆಂದ್ರೆ ಇದು ನಿಮ್ಮ ಆಸ್ತಿ, ಬರೀ ನಾವು ಸರ್ಕಾರ ನಡೆಸೋದಲ್ಲ, ಆಸ್ತಿ ಇದು. ಯಾರು ವಿಧಾನಸೌಧದಲ್ಲಿ ಯಾರು ಕೂತ್ಕೊಂಡು ನಾವು ಆಡಳಿತ ಮಾಡ್ತಾ ಇದೀವಲ್ಲ, ಇಟ್ ಇಸ್ ನಾಟ್ ಅವರ್ ಪ್ರಾಪರ್ಟಿ, ಇದು ನಿಮ್ಮ ಪ್ರಾಪರ್ಟಿ. ನೀವು ಇದನ್ನ ಉಳಿಸ್ಕೊಳ್ಬೇಕು, ನೀವು ಇದನ್ನ ಜಾಗೃತರಾಗಿ ಮಾಡಬೇಕು, ಜನರಿಗೆ ತಿಳುವಳಿಕೆ ಕೊಡಬೇಕು. ಈ ಸಂದರ್ಭದಲ್ಲಿ ಇವತ್ತು ನಿಮ್ಮನ್ನ ಯಾರು ಬಂದು ಭೇಟಿ ಮಾಡ್ತಾರೆ, ಯಾರು ನಿಮ್ಮ ಹತ್ರ ಬರ್ತಾರೆ, ಎಲ್ಲ ಕಷ್ಟನೇ ಬರ್ತಾರೆ. ಆಫೀಸರ್ ಹೋದಾಗ ಯಾಕೆ ಹೋಗ್ತಾರೆ, ಎಲ್ಲ ಕಾನೂನಲ್ಲೇ ಕರೆಕ್ಟ್ ಆಗಿದ್ರೆ ನಾವು ಕೆಲವರು ಮಾಡ್ಬಿಡ್ತಾರೆ. ಕಾನೂನು ಕರೆಕ್ಟ್ ಆಗಿಲ್ಲ, ನಮಗೆ ನ್ಯಾಯ ಇಲ್ಲ ಅಂದಾಗ ಮಾತ್ರ ನಿಮ್ಮ ಹತ್ರ ಬರ್ತಾರೆ. ಪ್ರತಿಯೊಬ್ಬರನ್ನು ಭೇಟಿ ಮಾಡುವಾಗ ಅವ್ರು ಎಷ್ಟೇ ದೊಡ್ಡವರಾಗಿ, ನಾನು ಎಷ್ಟೇ ದೊಡ್ಡ ಮಂತ್ರಿ ಇದ್ರು ಕೂಡ ನಾನು ಯಾವ್ದಾದ್ರು ಸಂಖ್ಯೆ ಇದ್ದರೆ ನಾನು ಲಾಯರ್ ಹತ್ರಕ್ಕೆ ಹೋದಾಗ, ಇಲ್ಲ ಡಾಕ್ಟರ್ಗೆ ಹೋದಾಗ ಐ ಬಿ ವೆರಿ ಸ್ಮಾಲ್ ಮ್ಯಾನ್. ಸೊ ನನ್ನ ರಕ್ಷಣೆ ಮಾಡೋ ಕೊನೆಗೆ ಎಷ್ಟೇ ನಮ್ಗೆ ವಾದ ಮಾಡೋ ಶಕ್ತಿ ನಮ್ಗಿದ್ರು ಕೂಡ ಅಲ್ಟಿಮೇಟ್ಲಿ ನಾವು ವಕಾಲತ್ತ ನಿಮ್ಗೆ ಕೊಡ್ತೀವಿ. ನಾವು ನಿಮ್ಗೆ ಕೊಟ್ಬಿಟ್ಟು ನಾವೇನ್ ಹೇಳ್ಬೇಕಾದ್ರೆ ನಿಮ್ ಕೈ ಹಿಡಿಸುತ್ತೇವೆ. ಹಂಗೆ ಇವತ್ತು ದೇವಸ್ಥಾನದಲ್ಲಿ ಪೂಜಾರಿಗಳಿದ್ದೇವೆ. ಒಂದ್ ಕಡೆ ವಿಗ್ರಹ ಇರುವುದೇ, ಒಂದ್ ಕಡೆ ಪೂಜಾರಿ ಇರ್ತಾರೆ. ಅರ್ಚಕಸ್ಯ ಪ್ರಭಾವಿನ ಶಿವ ಭೂತಿ ಶಂಕರ, ಅರ್ಚಕರ ಪ್ರಭಾವದಿಂದ ಶಿವೆಯನ್ನು ಶಂಕರನ್ನು ಕಾಣಬಹುದು. ಹಂಗೆ ನೀವೆಲ್ಲ ಪೂಜಾರಿ ದೇವರಿಗೆ ಏನ್ ಹೇಳ್ಬೇಕು, ಮೇಲ್ಗಡೆ ಕೂತಿರುವಂತ ಜಡ್ಜಿಗೆ ಏನ್ ಹೇಳ್ಬೇಕು, ಅದನ್ನ ನಿಮ್ಮ ಭಾಷೆಯಲ್ಲಿ ನಿಮ್ಮ ಸರಳವಾಗಿ ಈ ಸಮಾಜಕ್ಕೆ ನ್ಯಾಯವನ್ನ, ನೊಂದಂತವ್ರಿಗೆ, ತೊಂದರೆ ಆದಂತವ್ರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ದೊಡ್ಡ ಪವಿತ್ರವಾದಂತಹ ಜವಾಬ್ದಾರಿ, ಆ ಸ್ಟೇಟಸ್ ಇವತ್ತು ನಿಮಗೆ, ಆ ವೃತ್ತಿ ಇವತ್ತು ನಿಮ್ಗೆ ಕೈಲಿದೆ. ಸೊ ಅದರಿಂದ ಮೇಲ್ಗಡೆ ಕೂತಿರುವಂತ ಜಡ್ಜ್ ಕೂಡ ನಿಮ್ಮ ವಾದ ಕೇಳ್ಬಿಟ್ಟು, ನಿಮ್ಮ ವಿಚಾರ ಕೇಳ್ಬಿಟ್ಟು, ನಿಮ್ಮ ಆಚಾರ ಕೇಳ್ಬಿಟ್ಟು, ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್. ಆ ನ್ಯಾಯದ ಪೀಠದಲ್ಲಿ ಕೂತ್ಕೊಂಡು ಅನ್ಯಾಯದ ತೀರ್ಮಾನವನ್ನು ಆಗಬಾರ್ದು. ಅದಕ್ಕೆ ನಿಮ್ಮ ಏನ ಸೌಂಡ್ ಇದೆ, ಒಂದು ಮೈಂಡ್ ಇದೆ, ನಿಮ್ಮ ವಿಷನ್ ಇದೆ, ಅದೆಲ್ಲ ಕೂಡ ಸಂಪೂರ್ಣವಾಗಿ ಆ ಕಕ್ಷಿದಾರನ ಜೊತೆಯಲ್ಲಿ, ಅವನ ಜೊತೆಯಲ್ಲಿ ಅಳವಡಿಸಿಕೊಂಡು ಆ ಇಂಟಿಗ್ರಿಟಿನ ಯಾವ ಕಾರಣಕ್ಕೂ ನೀವು ಕಳ್ಕೊಳ್ಬಾರ್ದು. ಯಾಕೆಂದ್ರೆ ನೀವು ಕೂಡ ನೀವು ಈ ಸ್ಥಾನಕ್ಕೆ ಈಗ ಬರ್ಬೇಕಾದ್ರೆ ಬೇಕಾದಷ್ಟು ಶ್ರಮ ಪಟ್ಟಿದ್ದೀರಿ. ನೀವು ಬೇಕಾದಷ್ಟು ಜನ ಸಹಾಯ ಮಾಡಿದ್ದಾರೆ. ನಿಮ್ಗೆ ಪೇರೆಂಟ್ಸ್ ಇರ್ಬೋದು, ನಿಮ್ ಫ್ರೆಂಡ್ಸ್ ಇರ್ಬೋದು, ನಿಮ್ ಸೀನಿಯರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಇನ್ಕ್ಲೂಡ್ ಬೇಸಿಕ್ ಫೌಂಡೇಶನ್. ಯಾರು ನಿಮ್ಗೆ ಸಹಾಯ ಮಾಡಿದ್ರು, ಯಾರು ಶ್ರಮ ಪಟ್ಟರು, ಯಾರು ಮೇಲೆ ಕೆತ್ಕೊಂಡು, ಯಾರು ಹೇಳಿ ಕೊಟ್ಟರು, ಯಾರು ಶೇರ್ ಮೇಲೆ ಬೇಕಾದ್ರೆ ಕೂರಿಸೋದು, ಅದನ್ನ ಯಾರು ಕೂಡ ಮರಲೇಬಾರದು. ಪ್ರತಿಯೊಬ್ಬರು ಕೂಡ ಸಕ್ಸಸ್ ಬರ್ಬೇಕಾದ್ರೆ ಪ್ರತಿ ಹಂತದಲ್ಲೂ ಒಂದೊಂದು ಸ್ಟೇಜ್ ಬೇಕಾದಷ್ಟು ಇರ್ತದೆ. ಸೊ ಈಗಿರುವಂತ ಸಂದರ್ಭದಲ್ಲಿ ತಾವೆಲ್ಲ ಒಂದು ದೊಡ್ಡ ಈ ದೇಶಕ್ಕೆ ಸೇವೆ ಮಾಡುವಂತ ವೃತ್ತಿಯನ್ನು ಇಟ್ಕೊಂಡಿದ್ದೀವಿ. ಕನಸು ಕಾಣಬೇಕು, ಕೆಲವೆಲ್ಲ ಕನಸು ಕಾಣಬೇಕು. ಯು ಶುಡ್ ಡ್ರೀಮ್ ವೆರಿ ಹೈ. ಬರೀ ಇಲ್ಲಿಗೆ ಅಲ್ಲ, ಯು ಶುಡ್ ಬಿಕಮ್ ಲೀಡರ್ಸ್. ಲೀಡರ್ಸ್ ಅಂದ್ರೆ ಬರೀ ಪೊಲಿಟಿಕಲ್ ಲೀಡರ್ಸ್ ಅಂತಲ್ಲ, ನಿಮ್ದು ಅಫಿಲಿಟಿಯಲ್ಲಿ ಲೀಡರ್ಶಿಪ್ ಇರಬೇಕು. ಯು ಶುಡ್ ಡ್ರೀಮ್ ವೆರಿ ಹೈ. ಒಂದು 4 ಬಿ ಗಮನದಲ್ಲಿ ಇಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈನ್ ಫಾರ್ ದಿ ಡ್ರೀಮ್. ಆ ಡ್ರೀಮ್, ಆ ಕನಸು ಎಲ್ಲಿ ಬರ್ಬೇಕಂತ ಎಲ್ಲ ಒಂದ್ ಕಡೆ ಇರಬೇಕು ಅಂತಂದ್ರೆ ನಿಮ್ಗೆ ಆರಕ್ಷ ಶಕ್ತಿ ನಿಮ್ಗೆ ಇರಬೇಕು. ಇಲ್ಲಿ ಮುಟ್ಟಬಹುದು ಅನ್ನೋದಿರ್ಬೋದು, ಒಂದೇನಾದ್ರು ಒಂದು ಚಿಂತನೆ ಇರಬೇಕು. ಸೊ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ದೆನ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಸೊ ಈ 4 ಆಗಲಿಲ್ಲ ಅಂದ್ರೆ, ಡೆಡಿಕೇಟ್ ಆಗಿ ಡಿಸಿಪ್ಲಿನ್ ಆಗಲಿಲ್ಲ ಅಂದ್ರೆ ನೀವು ಸಕ್ಸಸ್ ಆಗಬೇಕು ಸಾಧ್ಯ ಇಲ್ಲ. ಸಕ್ಸಸ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಹೌ ಕ್ಯಾನ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್? ಹಾರ್ಡ್ ವರ್ಕ್ ಇರಬೇಕು, ಶೇರಿಂಗ್ ಅಂಡ್ ಕೇರಿಂಗ್ ಇರಬೇಕು. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಕೇರಿಂಗ್. ಸೊ ಒಂದೇ ಬರೀ ನಾನು ಒಬ್ಬನಿಗೆ ಇದ್ದು ನಾನು ಒಬ್ಬನೇ ಸ್ವಾರ್ಥವಾಗಿ ಇಟ್ಕೊಂಡಿದ್ದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ವಿಚಾರಕ್ಕೆ ಹೋದಾಗ ಭಾಷಣ ಮಾಡಿದೆ, ಸಕ್ಸಸ್ಫುಲ್ ಎಲ್ಲರೂ ಹೇಳ್ತಾ ಇದ್ದಾರೆ, ಹಿಸ್ಟ್ರಿ ಬರ್ತಾರೆ. ಹಂಗೆ ನಾವು ಕೂಡ ಬಹಳ ಜನ ಹಿಂದೂಸ್ ಇದ್ದೀವಿ, ನಮ್ದೇ ಆದಂತ ಕೆಲವು ಧರ್ಮಗಳಿದೆ. ಯಾವುದೇ ಧರ್ಮದಲ್ಲೂ ಕೂಡ ಇವನ್ ದ್ವೇಷ ಮಾಡು, ಅವನಿಗೆ ಇದು ಮಾಡು, ತೊಂದರೆ ಕೊಡುವಂತ ಯಾವ ಧರ್ಮದಲ್ಲೂ ಇಲ್ಲ ಕೂಡ. ಎಲ್ಲಾ ಧರ್ಮದಲ್ಲೂ ಕೂಡ ಸರ್ವೇ ಸಮಾನವಾಗಿ ನೋಡ್ಬೇಕು ಅನ್ನೋದು ಎಲ್ಲ ಚಿಂತನೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಯಾವ ಹಿಂದೂ ತಿಳ್ಕೊಳ್ಳಿ, ಬೌದ್ಧ ಧರ್ಮ ತಗೊಳ್ಳಿ, ಕ್ರೈಸ್ತ ಧರ್ಮ ತಿಳ್ಕೊಳ್ಳಿ, ಇಸ್ಲಾಂ ಧರ್ಮ ತಿಳ್ಕೊಳ್ಳಿ, ಬೇಸಿಕ್ ಫೌಂಡೇಶನ್ ಎಲ್ಲ ಕೂಡ ಒಂದೇ ಇದೆ. ಸೊ ಹಂಗೆ ನೀವು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಧರ್ಮರಾಗಿನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು. ಇಷ್ಟಿದ್ರು ಮಾತ್ರ ಆಮೇಲೆ ಕೃಷ್ಣನ ತಂತ್ರ ಇರಬೇಕು. ಧರ್ಮರಾಯನ ಧರ್ಮತ್ವ, ದಾನಶೂರಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ನೀವು ಇಟ್ಕೊಳ್ಳಿ ಅಂತ ನಿಮ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸಂಖ್ಯೆ ಈ ದೇಶದಲ್ಲಿ ತಾವೆಲ್ಲ ಒಂದು ದೊಡ್ಡ ಬದಲಾವಣೆ ಮಾಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು. ಯಾಕೆಂದ್ರೆ ಲೈಫ್ ಎಲ್ಲರೂ ಕೂಡ ನಮ್ದೆಲ್ಲ ಶಾರ್ಟ್ ಲೈಫ್.
ಈಗ ಒಂದು 40-45 ವರ್ಷ ನಮ್ದೆಲ್ಲ ಎಜುಕೇಶನ್ ಎಲ್ಲ ಮುಗಿದ ಮೇಲೆ ಒಂದು 40-45 ವರ್ಷ ಇರ್ತೀವಿ. ಸೊ ನಾನು ಒಂದು ಮಾತು ಹೇಳ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದ ವಿಷಯ. ಇಟ್ ಇಸ್ ನಾಟ್ ಪರ್ಮನೆಂಟ್. ಅವಕಾಶ ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಾಕ್ಷಿ ಕುಟೆ ಬಿಟ್ಟು ಹೋಗ್ಬೇಕು. ಈಗ ಹನುಮಂತಯ್ಯನವರಿದ್ರು, ಈಗ ಸಾಕ್ಷಿ ಕುಟೆ ವಿಧಾನಸೌಧ ಬಿಟ್ಟು ಹೆಂಗಲ್ ಇದ್ರು ಸಾಕ್ಷಿ ಕುಟೆ ಬಿಟ್ಟು, ಹಂಗೆ ಒಬ್ಬೊಬ್ರು ಕೆಂಪೇಗೌಡರು ಅವರೊಂದು ಸಾಕ್ಷಿ ಕುಟೆ ಬಿಟ್ಟು ಹೋಗ್ಬೇಕು. ಆಗ ಇವರು ನಮ್ಮ ಬಸವಣ್ಣನ ಕಾಲ ಅವರೊಂದು ಸಾಕ್ಷಿ ಕುಟೆ ಬಿಟ್ಟು ಹೋಗ್ಬೇಕು. ಎಲ್ಲಾ ಧರ್ಮ ಗುರುಗಳು ಎಲ್ಲಾ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದೇ ಕೂಡ ಅವರ ಹಿಸ್ಟ್ರಿಲಿ ಒಂದೊಂದು ಸಾಕ್ಷಿ ಕುಟೆಗಳನ್ನ ನಾಯಕರು ಪ್ರತಿಯೊಂದರಲ್ಲೂ ಕೂಡ ಹೋಗಿದ್ದಾರೆ. ಸೊ ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಚಿಕ್ಕದಾಗಿರ್ಬೋದು, ನಿಮ್ಮ ಸಮಾಜದಲ್ಲಿ ನಿಮ್ಮ ಫ್ಯಾಮಿಲಿ ಬದಲಾವಣೆ ಮಾಡೋದಿರ್ಬೋದು, ನಿಮ್ಮ ಫ್ರೆಂಡ್ ಬದಲಾವಣೆ ಮಾಡಬಹುದು, ನಿಮ್ಮ ಸೊಸೈಟಿ ಬದಲಾವಣೆ ಮಾಡೋದು, ಯಾವ್ದಾದ್ರು ಒಂದು ನಿಮ್ಮ ಜೀವನದಲ್ಲಿ ಒಂದು ಸಾಕ್ಷಿ ಬಿಟ್ಟು ನೀವು ಆಯ್ತು ನನ್ನ ಈ ಜೀವನದ ಕಾಲದಲ್ಲಿ ಇಂತಹ ಕಕ್ಷಿದಾರಿಗೆ ಅನ್ಯಾಯ ಆಗ್ತಿದ್ದಂತ ಇಂಥ ಒಂದು ನ್ಯಾಯವನ್ನ ನಾನು ಕೊಡಿಸಿದ್ದೀನಿ ಅಂತ ಒಂದು ಸಮಾಧಾನ ನಿಮ್ಮ ಕಾನ್ಶಿಯಸ್ ಪರ್ಮಿಟ್ ಮಾಡುವಂತ ಕೆಲಸ ಮಾಡಿದ್ರೆ ಕಲಿಸ್ತೀರಾ. ಎಲ್ಲಾ ಪ್ರತಿ ಸಂದರ್ಭದಲ್ಲೂ ಕೂಡ ಎಲ್ಲಾ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗೊತ್ತಿದ್ರು ಎಲ್ಲ ಮಾಡವರೆ ಅಂದ್ರೂ ಅದು ತಗೊಂಡು ವಾದ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಪ್ರಯತ್ನ. ದಟ್ ಇಸ್ ದ ಬೇಸಿಕ್ ಡ್ಯೂಟಿ. ಸೊ ಈ ಹಿನ್ನೆಲೆಯಲ್ಲಿ ಬಟ್ ಅಲ್ಟಿಮೇಟ್ಲಿ ಈ ಸೊಸೈಟಿಗೆ ನಿಮ್ಮ ಒಂದು ವೃತ್ತಿಲಿ ನೀವೊಂದು ಸಾಕ್ಷಿಯಾಗಿ ನೀವೆಲ್ಲ ನಿಂತ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ನಾನು ದೊಡ್ಡ ತಜ್ಞ ಇಲ್ಲ, ನಾನೇನು ಅಡ್ವೊಕೇಟ್ ಆಗಿ, ಬಟ್ ನನ್ಗೊಂದು ಆಸೆ ಏನಪ್ಪಾ ಅಂತಂದ್ರೆ ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ ನಾನು, ಏನು ಓದಕ್ ಹೋಗ್ಬಿಟ್ಟು ನೀವು ತಲೆಗೆ ಕೆಡ್ಸ್ಕೊಳಕ್ ಹೋಗ್ಬಿಡಪ್ಪ, ನನಗೆ ಆಗಲಿಲ್ಲ ನೀವು ಒಂದು ಲಾಯರ್ ಆಗುವಂತ ಹಾಗೆ ನನಗೆ ಬರೋ ನೋಟಿಸ್ಗಳು ನೋಟಿಸ್ ಉತ್ತರ ಕೊಡೋಕ್ಕಾಗ ಅದೇನು ನೋಟಿಸ್ ಬಂದ್ರೆ ಓದ್ಕೊಳಕ್ಕಾಗ ಈಗಿಂದ ನ್ಯಾಷನಲ್ ಹಾಸ್ಪಿಟಲ್ ಬೆಳಿ ತೋರಿಸ್ತಾ ಆಗಿದೆ ನನಗೆ. ಎಲ್ಲರೂ ಸಣ್ಣ ಪಡೆ ಕಾಲೇಜ್ಗೆ ಹೋಗಿ ಒಂದು ಧ್ಯಾನ ಮಾಡಬೇಕು ಅಂತ ನನಗೊಂದು ಆಸೆ. ಸೊ ನಾನು ಯಾಕೆಂದ್ರೆ ನಮ್ಮಪ್ಪ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಪಟ್ಟ. ನಾನು ಇಂಜಿನಿಯರ್ ಆಗ್ಲಿಲ್ಲ. ಈಗ ಅವು ತನ್ನ ಪರ ರಾಜಕೀಯ ಮಾಡ್ಬೇಕು ಸೇರ್ಕೊಂಡು ಓದಕ್ಕಾಗಿಲ್ಲ. ಸೊ ಇನ್ನೇನ್ ಮಾಡೋದು, ನಾನು ಇಂಜಿನಿಯರ್ ಆಗಿಲ್ಲ ಅಂತ ಕೊನೆಗೆ ಇಂಜಿನಿಯರಿಂಗ್ ಕಾಲೇಜೇ ಮಾಡ್ಬಿಟ್ಟೆ. ಇಂಜಿನಿಯರ್ಗಳನ್ನ ತಯಾರು ಮಾಡೋಣ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬಿಟ್ಟು ಈಗ ಇಂಜಿನಿಯರ್ಸ್ ತಯಾರು ಮಾಡಿದೆ. ಗ್ಲೋಬಲ್ ಟೆಕ್ನಾಲಜಿ ಇಂಜಿನಿಯರ್ಸ್ ತಯಾರು ಮಾಡಿ ನಾನು ಇಂಜಿನಿಯರ್. ಸೊ ಹಂಗೆ ನನಗೂ ಈ ಲಾಯರ್ಗಳು ಏಟು ಬೇಕಾದಷ್ಟು ಹೊಡೆದು ಬಿದ್ದು ನನ್ನ ಮನೆಗೆ ಹೇಳಿದ್ರಿ, ಮಗನೇ ನೀವು ಒಂದು ಲಾಯರ್ ಆಗೋ ಸಾಕು ಹೇಳಿದ್ದೀನಿ. ಅವ್ನು ಹೀಗೆ ರೆಡಿ ಮಾಡ್ತೀನಿ. ಜಸ್ಟ್ ಚಿಕ್ಕ ವರ್ಷ ಅವನಿಗೆ 10 ವರ್ಷ ಅವನಿಗೆ ಐ ಥಿಂಕ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಸರಿ, ನಾನು ಮುಂದಕ್ಕೆ ಅವನಿಗೂ ಸ್ವಲ್ಪ ನೋಡ್ಕೊಡ್ಬಾರ್ದು, ಕಳಿಸ್ತೀನಿ. ನಾನು ರಾಜಕೀಯಕ್ಕೆಲ್ಲ ಜೂನಿಯರ್ಗಳಾಗೆಲ್ಲ ಕಳಿಸ್ತೇನೆ ಅಂತ ರೆಡಿ ಮಾಡ್ತೀನಿ. ಸೊ ಅದಕ್ಕೆಲ್ಲ ನಾವೆಲ್ಲ ನೋಡಿ ನಾವೆಲ್ಲ ಗೈಡ್ ಮಾಡಬೇಕಿತ್ತು. ಸೊ ಇಷ್ಟೆಲ್ಲ ಇದೆ. ಇವತ್ತು ದೇಶದ ಅನೇಕ ವಿಚಾರಗಳ ಸಮಸ್ಯೆಗಳಿದೆ. ಸರ್ಕಾರ ಇದೆ, ಸರ್ಕಾರದಲ್ಲಿ ನಾವೆಲ್ಲರೂ ಸಮಾಧಾನ ಮಾಡೋಕ್ಕಾಗುತ್ತೆ. ಬಟ್ ಐ ಸ್ಟಿಲ್ ಬಿಲೀವ್ ಯಾವುದು ಸಣ್ಣ ವಿಚಾರ ಇಲ್ಲ, ಏನಿದೆ ನಮ್ಮಲ್ಲಿ ಆಡಳಿತವನ್ನು ಹಾಕೊಳ್ಳಿಕ್ಕೆ ಎಲ್ಲರಿಗೂ ಸಮಾಧಾನ ಆಗದೇ ಇರ್ಬೋದು. ಅದು ಕೂಡ ನಾವು ಪ್ರಾಮಾಣಿಕವಾಗಿ ಈ ಸರ್ಕಾರದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ. ಹಿಂದೆಲ್ಲ ನೋಡಿದ್ರೆ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಪಾಲಿಟಿಕ್ಸ್ ಹಿಯರ್, ಬಟ್ ನಮ್ಗೂ ಕೂಡ ನಮ್ಮದೇ ಆದಂತ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಕೊಟ್ಟಿದ್ದು ಇನ್ನ ಟೈಮ್ ಇದೆ. ಈ ಒಂದು ದೇಶದ ಸಮಸ್ಯೆ, ರಾಜ್ಯದ ಸಮಸ್ಯೆ, ಪ್ರಕೃತಿ ಇದು ಸಂದರ್ಭದಿಂದ ಈಗ ನಾನು ಪವರ್ ಇಲಾಖೆ ಮಂತ್ರಿ ಆಗಿದ್ದೀನಿ. ನಂದೇ ಆದಂತಹ ಒಂದು ಅನೇಕ ಬದಲಾವಣೆನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಕಷ್ಟ. ಇಲ್ಲಿ ಪ್ರಕೃತಿ ಮೇಲೆ ನಮ್ಮ ರಾಜ್ಯದ ಪವರ್ 39% ಆಫ್ ದಿ ಪವರ್ ಇಸ್ ಫ್ರಮ್ ಹೈಡಲ್. ಮಳೆ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ 2000 crores ನಮಗೆ ಎಸ್ಕಾಮ್ಸ್ಗೆ ಲಾಸ್ ಆಗಿದೆ. ಹೋದ ವರ್ಷ 50 ಪೈಸೆಗೆ ಸಿಕ್ಕಿದ ಪವರ್ 5 ರೂಪಾಯಿ 8 ಪೈಸೆ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಇದೆಲ್ಲ 8-9 ಮಾಡ್ತಿದ್ರು. ಬಟ್ ನಾನು ಲಿಮಿಟ್ ಇಟ್ಟು 10 ರೂಪಾಯಿ 5 ರೂಪಾಯಿ 8 ಪೈಸೆ ಮಾಡಿದ್ದೀನಿ. ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ರಿನ್ಯೂಬಲ್ ಎನರ್ಜಿಗೆ, ಸೋಲಾರ್ಗೆ ಬೇಕಾದ್ರೆ ಒಂದು ರೆವಲ್ಯೂಷನ್ ತಂದಿದ್ದೇನೆ. ನಾನು ಮಾಡೋ ಕೆಲಸಗಳು ಇವತ್ತು ಯಾವ್ದು ನಮ್ಗೆ ಏಷ್ಯನ್ ಚೇಂಬರ್ ಆಫ್ ಕಾಮರ್ಸ್ ಇವರು ಅಬುದಾಬಿ ಅವರು ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಸನ್ಮಾನ ಮಾಡಿಸಿದ ಲೆಟರ್ ಕೂಡ ನಮ್ಗೆ ಕಳಿಸ್ತಾರೆ. ಇಡೀ ಸೆಂಟ್ರಲ್ ಗವರ್ಮೆಂಟ್ ಕೂಡ ನಮ್ಮ ಕರ್ನಾಟಕ ಪಾಲಿಸಿ ನೋಡಿ ನಾವು ತೆಗೆದುಕೊಂಡಂತಹ ಈ ಸೋಲಾರ್ ಪಾಲಿಸಿನ ಅವರೆಲ್ಲ ಮೆಚ್ಚಿ ಬೇರೆ ಸ್ಟೇಟ್ಗೆ ಮಾರ್ಗದರ್ಶನ ಕೊಡ್ತಾರೆ. ಇವತ್ತಿರೋಂಥ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಿಮಗೆಲ್ಲ ಗೊತ್ತಿದೆ. ಲ್ಯಾಂಡ್ ಅಕ್ವಿಷನ್ ಆಗಿದ್ದ ಆಕ್ಟ್ ಇಷ್ಟು ಅಕ್ವಿಷನ್ಗೆ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ನಾನು ಪಾವಗಡದಲ್ಲಿ ಒಂದೇ ಪಾರ್ಕ್ 12,000 ಎಕರೆ 1 ಎಕರೆ ಜಮೀನನ್ನು ಖರೀದಿ ಮಾಡದೆ ಅಕ್ವಿಷನ್ ಮಾಡದೆ
ರೈತನ ಲೀಸ್ ಮೇಲೆ ಅವನು ರೈತನಿಗೆ ಬಾಡಿಗೆ ಕೊಟ್ಬಿಟ್ಟು ಒಂದೇ ಒಂದು ವರ್ಲ್ಡ್ ಬಿಗ್ಗೆಸ್ಟ್ ಪಾರ್ಕ್ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ವರ್ಲ್ಡ್ ಬಿಗ್ಗೆಸ್ಟ್ ಪಾರ್ಕ್ ನಾವು ಸೆಂಟ್ರಲ್ ಗವರ್ಮೆಂಟ್ ಅವರು ಸೇರಿ ಮಾಡ್ತಾ ಇದ್ದೀವಿ. ಒಂದು 300 ಮೆಗಾವಾಟ್ ರೈತಿಂಗ್ ಇದೆ. ಸುಮ್ಮನೆ ರೈತಿಂಗ್ ಅಂತ 1 ಲಕ್ಷ ಎಕರೆಗೆ ಅರ್ಜಿ ಹಾಕ್ತೀವಿ. 26,000 ಜನ ಅರ್ಜಿ ಹಾಕ್ತೀವಿ. 2-3 ನಿಮಿಷದಲ್ಲಿ ಅದೆಷ್ಟೋ 27,000 ಜನ ಲಾಗಿನ್ ಮಾಡ್ತಾರೆ. ಬೇಕಾದಷ್ಟು ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಚಿಂತೆ ಇಲ್ಲ. ಬಟ್ ಯಾಕೆಂದ್ರೆ ರೈತ ಮಾರ್ಗಬಾರದು ಅವನ ಆಸ್ತಿನ ಎಲ್ಲ ಅವ್ರಿಗೆಲ್ಲ ಮಾರ್ಕೊಬಿಡ್ತಾನೆ. ಅವನಿಗೆ ರೈತನಿಗೆ ಅವನಿಗೆ ಜಮೀನು ಬೆಲೆ ಗೊತ್ತಾಗಬೇಕು. ಒಂದು ಗುಲ್ಬರ್ಗ ರೈತ ಇರಲಿ, ಬೀದರ್ ರೈತ ಇರಲಿ, ನಮ್ಮ ಕನಕಪುರ ರೈತ ಇರಲಿ, ಆ ಭೂಮಿನ ಎಲ್ಲ ಮಾರ್ಕೊಂಡು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮಾರ್ಕೊಂಡು ಹೋಗ್ಬಿಡ್ತಾ ಇದ್ರು. ಸೊ ಅದನ್ನೆಲ್ಲ ಮಾರ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕೊನೆಗೆ ಏನಿಲ್ಲ ಅಂದ್ರೆ ನಾವು ಒಣಭೂಮಿಲಿ ಕರೆಂಟ್ ಆದ್ರೂ ಉತ್ಪಾದನೆ ಮಾಡಬಹುದು. ಆ ಗೆದ್ದಿಂದ ಸೂರ್ಯದಿಂದ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈಗ ಹೋಗಿ ಕೇಳಿ ಅವನಿಗೆ 50,000, 60,000, 70,000 ಕೆಲವೆಲ್ಲ ಉತ್ತರ ಕರ್ನಾಟಕದಲ್ಲೇ ಇದ್ದಿದ್ದೀವಿ. 1 ಲಕ್ಷ 2 ಲಕ್ಷಕ್ಕೆಲ್ಲ ಮಾರ್ಕೋತಿದ್ದಾರೆ. ಯಾವ 5 ಲಕ್ಷಗಳನ್ನ ಕೊಡೋದಿಲ್ಲ. ಡಿಕೆಆರ್ ಏನೋ ತಂದು ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂತಂದ್ರೆ ಡಿಸ್ಟ್ರಿಬ್ಯೂಟೆಡ್ ಜನರೇಷನ್ ಪ್ರತಿ ತಾಲೂಕಲ್ಲೂ 20 ಮೆಗಾವಾಟ್ ಅಲ್ಲೇ ಸೋಲಾರು, ಅಲ್ಲೇ ವಿದ್ಯುತ್, ಅಲ್ಲೇ ಡಿಸ್ಟ್ರಿಬ್ಯೂಷನ್. ಸೊ ಈ ಡಿಸ್ಟ್ರಿಬ್ಯೂಷನ್ ಕೂಡ ಲಾಸ್ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿನೂತನವಾದ ಕಾರ್ಯಕ್ರಮ. ಏನಿ ನಮ್ಮ ದೇಶ ಮೋದಿನೇ ಕಾಪಿ ಹೇಳ್ಬೇಕು. ಏನಿ ಪಾಲಿಸಿ ಕರ್ನಾಟಕದಲ್ಲಿ ನಮ್ಗೆ ಇವ ಇರ್ತಾರೆ ಅಂತ. ಸೊ ಹಂಗೆ ನಮ್ಮಲ್ಲಿರುವಂತ ಏನು ಐಡಿಯಾಗಳು, ನಮ್ಮಲ್ಲಿರುವಂತಹ ವಿಚಾರಗಳು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಂಗೆ ಇವತ್ತು ಈ ಒಂದು ಅನೇಕ ಅವತ್ತಿನ ಕಾಲದಲ್ಲಿ ವಿಶೇಷಗಳು ಎಂತೆಂಥ ಹಿಸ್ಟ್ರಿ ಇದೆ, ಎಂತೆಂಥ ಚರಿತ್ರೆ ಇದೆ, ಎಂತೆಂಥ ನಾಯಕರುಗಳು ನಮ್ಮಲ್ಲಿ ಇದ್ದಾರೆ. ಎಲ್ಲಾ ರಂಗದಲ್ಲೂ ಕೂಡ ಒಂದು ರಂಗ ಅಂತ ಏನಿಲ್ಲ. ಅವತ್ತು ಸ್ವಾತಂತ್ರ್ಯ ಹಿನ್ನೆಲೆಯಲ್ಲಿ ಕೂಡ ಇವತ್ತು ರೇಷ್ಮೆ, ಹಳ್ಳಿಗಳಿಗೆಲ್ಲ ರೇಷ್ಮೆ, ಮಿಲ್ಕು, ಸಿಲ್ಕು ಮಿಲ್ಕ್ ಎಲ್ಲ ಬಹಳ ಜನ ಕೋಲಾರದವ್ರು ಇರ್ತೀವಿ. ಅವತ್ತಿನ ಕಾಲದಲ್ಲಿ ಯಾವ ರೀತಿ ಚಿಂತೆ ಮಾಡುದು ಸಿಲ್ಕು ಮಿಲ್ಕ್ ಬಗ್ಗೆ. ಇವತ್ತು ಎಲ್ಲ ನಮ್ಮ ಎಕನಾಮಿಕ್ ಕ್ರಾಪ್ಸ್ ಎಲ್ಲ ಕೂಡ ರೈತರಿಗೆ ಎಷ್ಟು ಸ್ಟ್ರೆಂತ್ ಆಗಿ ಇವತ್ತು ಇರ್ತದೆ. ಸೊ ಎಲ್ಲ ಕೂಡ ಇವತ್ತು ಬೇಕಾದಷ್ಟು ಅವಕಾಶಗಳು ಇವತ್ತು ಬೆಳೆದಿದೆ. ಸೊ ಅವೆಲ್ಲ ಮೂಲಭೂತವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದರೂ ಕೂಡ ಅಲ್ಟಿಮೇಟ್ ನಮ್ಮ ಫೌಂಡೇಶನ್ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು. ಎಲ್ಲ ಇವತ್ತು ಹೋಗ್ಬಿಟ್ಟಿದೆ. ಮತ್ತೆಲ್ಲ 30, 40, 100 ಅಡಿಗೆಲ್ಲ ನೀರು ಸಿಗ್ತಿದೆ. ಎಲ್ಲ 1,000, 5,000 ಅಡಿ ನೀರಿಗೆ ಕುಡಿಯೋ ನೀರಿಗೆ ದೇಶಕ್ಕೆ ನೆಕ್ಸ್ಟ್ ವಾರ್ ನಡೆದ್ರೆ ಕರೆಂಟ್ಗೆ ಈ ನೀರು ಎರಡಕ್ಕೆ ಬರುವಂತ ಸಂದರ್ಭ. ಎಲ್ಲಿ ಬೇಕಾದ್ರೆ ಜಮೀನು ಸಿಗ್ಬೋದು, ನೀವು ಉತ್ಪಾದನೆ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ತಾರೆ. ನೀರಿಲ್ಲ ಅಂತಂದ್ರೆ ವಿದ್ಯುತ್ ಏನ್ ಮಾಡ್ಬೇಕು ಸರ್. ಸೊ ಇಂಥ ಒಂದು ದೊಡ್ಡ ಕಷ್ಟದಲ್ಲಿ ಇವತ್ತು ನಾವೆಲ್ಲ ತೊಡಗಿಸ್ತೀವಿ. ನಮ್ಮ ರಾಜ್ಯದಲ್ಲೇ ನಾವೇ ನೀರು ಕೊಡಕ್ಕೆ ನಾವೇ ದುಡ್ಡು ಮಾಡ್ತಾರೆ. ನೋಡಿ ನಾವು ಗೋವಾ ಗಲಾಟೆ ಮಾಡೋದ್ರೆ, ನಾವು ತಮಿಳುನಾಡು ಗಲಾಟೆ ಮಾಡೋದ್ರೆ ನಮ್ಮಲ್ಲೇ ಮಂಗಳೂರಿನ ನೀರು ತರೋದಕ್ಕೆ ಸಮುದ್ರ ನೀರು ಹೋಗೋದಕ್ಕೆ ಬೇಕಾದಷ್ಟು ಫಲ ವಿರೋಧಗಳು ಬೇಕಾದಷ್ಟು ಸಂದರ್ಭ. ಸೊ ಹೀಗೆ ಬಹಳ ದೊಡ್ಡ ಕಷ್ಟ ಪರಿಸ್ಥಿತಿ. 20 ರೂಪಾಯಿ ಹಾಲು, 20 ರೂಪಾಯಿ ಹಾಲು 1 ಲೀಟರ್, ನೀರು ಬಿಸಿಲಲ್ಲಿ ನೀರು 20 ರೂಪಾಯಿ. ಎಷ್ಟು ವ್ಯತ್ಯಾಸಗಳು ಇವತ್ತು ಕಾಣ್ತದೆ. ಸೊ ಹಂಗೆ ನಮ್ಮ ನೇಚರ್ ಕೂಡ ಇವತ್ತು ನಾವು ಕಾಸು ಖರೀದಿ ಮಾಡಿ ದೊಡ್ಡ ಶ್ರಮ ಕಂಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಕೂಡ ಎನ್ಲೈಟೆಡ್ ಪೀಪಲ್ ನೀವು ಇದ್ದೀರಿ. ಈ ದೇಶಕ್ಕೆ ದೊಡ್ಡ ಆಸ್ತಿ ನೀವು. ಸೊ ಮಾರ್ಗದರ್ಶನ ಕೊಡುವಂಥದ್ದು, ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಸೊ ನಾವು ಉತ್ತಮವಾದಂತಹ ಭವಿಷ್ಯ ದೇಶಕ್ಕೆ ನಾವೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಫೌಂಡೇಶನ್ ಆಗಿರ್ಬೇಕು, ಪಿಲ್ಲರ್ಗಳು ಆಗಿರ್ಬೇಕು. ಸೊ ಯಾವುದೇ ಬಿಲ್ಡಿಂಗ್ ಇರಬೇಕಾದ್ರೂ ಸುಮ್ಮನೆ ಬಿಲ್ಡಿಂಗ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಲ್ಡಿಂಗ್ ಹ್ಯಾಸ್ ಟು ಗೋ ಬೈ ಬ್ರಿಕ್ ಬೈ ಬ್ರಿಕ್. ನನಗೆ ಬಿಲೀವ್ ಒನ್ ಥಿಂಗ್, ನನಗೆ ಇಲ್ಲಿ ಬಂದು ನನಗೆ ಪೊಲಿಟಿಕಲ್ ಸ್ಪೀಚ್ ಮಾಡ್ಲಿಕ್ಕೆ ನಾನು ಶಿವರಾಮ್ ಕಲಿಯೋದು ಆಯ್ತು. ಎಸ್, ಒಂದು ಹೋಗೋಣ, 5 ನಿಮಿಷ ನೋಡೋಣ, ವಿಚಾರ ತಿಳ್ಕೊಳ್ಳೋಣ, ತಮ್ಮ ವಿಚಾರ, ತಮ್ಮ ಅನುಭವ. ಎಷ್ಟೇ ದೊಡ್ಡದಿದ್ರು ಅಲ್ಟಿಮೇಟ್ಲಿ ಕೊನೆಗೆ ಯಾರು ಡಿಪೆಂಡ್ ಆಗ್ತದೆ. ಸೊ ನೀವೆಲ್ಲ ನೋಡಿ ನಿಮ್ಮ ಜ್ಞಾನ, ನಿಮ್ಮ ವಿಚಾರಗಳು, ನಿಮ್ಮ ಅನುಭವಗಳು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಬಂದು ನಿಮ್ಮೆಲ್ಲ ಭೇಟಿ ಮಾಡೋಣ ಅವಕಾಶ. ಅದರಿಂದ ತಾವೆಲ್ಲರೂ ಕೂಡ ನಾನು ಭೇಟಿ ಮಾಡಿದ್ದೇನೆ, ಧನ್ಯನಾಗಿದ್ದೇನೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಶಿಸಿ ಶುಭವನ್ನು ಹಾರೈಸಿ, ಬೇರೆ ಸಂದರ್ಭದಲ್ಲಿ ನಾವು ಇನ್ನೊಂದಲ್ಲಿ ಯಾವುದೋ ಯೂನಿವರ್ಸಿಟಿ ಜಾಗ ಬೇಕು, ನಮ್ಮ ದೊಡ್ಡ ಹಾಲ್ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ಕೂಡ ನನ್ನ ಕೈಗೆ ಜಸ್ಟ್ ಯಾರು ಕನ್ಸಲ್ಟ್ ಇದ್ದಾರೆ ಮುಖ್ಯಮಂತ್ರಿ, ಮತ್ತೆ ನಾನು ನೆನಪು ಮಾಡಿ ಅಲ್ಟಿಮೇಟ್ಲಿ ನೀವು ಸ್ವಂತ ಏನಂದ್ರೆ ಅವರು ಒಂದು ನನ್ನ ಕಾಲದಲ್ಲಿ ನಾನು ಅಧ್ಯಕ್ಷ ಆಗಿದ್ದಾಗ ಒಂದು ಸಾಕ್ಷಿ ಹೋಗ್ಬೇಕು, ಅವ್ರದ್ದು ಗೊತ್ತಿಲ್ಲ, ಪರ್ಮನೆಂಟ್ ಏನಿಲ್ಲ ಅಂತ ಗೊತ್ತಿದೆ. ಸೊ ಇಂಥ ಕಾಲದಲ್ಲಿ ಜಾಗ ಕೊಟ್ಟಪ್ಪ ಶಿವರಾಮ, ಒಂದು ಬಿಲ್ಡಿಂಗ್ ಬಂತು, ಆ ಬಿಲ್ಡಿಂಗ್ ಮೇಲೆ ಒಂದು ಕಲ್ಲು ಇತ್ತು, ಈ ಶಿವರಾಮ್ ಇವ್ನು ಕಳಿಸ್ತ ಅಂತ ಹೇಳಿ ಹನುಮಂತನ ಹೆಸರು ತಗೊಂಡು ಅವನು ತಗೊಂಡು ಆ ಕಲ್ಲು ಜೊತೆ ನಾವು ಒಂದು ಇಟ್ಟೇವೆ ಪ್ರಯತ್ನ ಮಾತ್ರ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶುಭ ಹಾರೈಸಿ, ಬೇರೆ ಸಂದರ್ಭದಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ಬಂದು ಕರೀರಿ. ನಾನು ಫ್ರೆಂಡ್ ಆಫ್ ಯೂರ್ಸ್, ನನಗೇನು ನನ್ನ ಕೆಲವರು ಪೊಲಿಟಿಕಲಿ ಯಾರು ಎಷ್ಟು ಇವನ್ ಮೈ ಅಪೋನೆಂಟ್ಸ್ ಏನು ಟೀಕೆ ಮಾಡೋದು ನಾನೇನು ಮಾಡಿದೆ. ಅವರೆಷ್ಟು ಟೀಕೆ ಮಾಡ್ತಾರೋ ನಮ್ಮನ್ನ ಮೋಲ್ಡ್ ಮಾಡ್ತಾರೆ. ಇಲ್ಲಿ ಎತ್ಬೇಕಾದ್ರೆ
ಚಪ್ಪಡಿ ಸುಮ್ಮನೆ ಆಯ್ತಲ್ಲ, ಬೇಕಾದಷ್ಟು ಏಟ್ ಬಿದ್ದ ಮೇಲೆ ಅದು ಇಲ್ಲಿ ಮೇಲೆ ಬಂದು ವಿಗ್ರಹ ಆಗಕ್ಕೆ ಸಾಧ್ಯ. ಕಲ್ಲದು ಪ್ರಕೃತಿ, ಅದನ್ನ ಕಳೆದ ಆಕೃತಿ, ಅದನ್ನ ಪೂಜಿಸಲು ಸಂಸ್ಕೃತಿ. ಹಂಗೆ ಏಟ್ ಬಂದು ಆದ್ಮೇಲೆ ನನ್ನನ್ನ ಬರೀ ಮಂತ್ರಿಯಾಗಿ ಎಲ್ಲ ಕರೆದಿದ್ದೀನಿ. ಎಷ್ಟೋ ಏಟ್ ಮಾಡದೆ ಅದರಿಂದ ನಮ್ಮ ಕಲ್ಚರ್, ನಮ್ಮ ನೇಚರ್ ಎರಡೂ ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಕೂಡ ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಕರೆಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ತಿದ್ದ ಶಿವರಾಮ್ ಮತ್ತು ಸ್ನೇಹಿತರಿಗೆ, ನೀವು ಎಷ್ಟೇ ಕೆಲಸ ಕಾರ್ಯ ನೀವು ಫೋಟೋ ಕಳಿಸಿದ್ರು ಕೂಡ ನೀವು ಯಾವ ಹಳ್ಳಿಯಿಂದ ಬಂದವನಿಗೂ ಸ್ಮಾರ್ಟ್ ಕೇಳುವ ಎಲ್ಲ ಪೇಪರ್ ಅಲ್ಲಿ ವಿಚಿತ್ರವಾಗಿ ಓದ್ತಾ ಇದ್ವಿ, ಇಲ್ಲಿ ನೋಡೋಣ ಅಂತೇಳಿ ನೀವು ಬಂದ್ಬಿಟ್ಟು ಪಾಪ ಅಲ್ಲಿ ಕೂತ್ಕೊಂಡು ಇಷ್ಟು ಪೇಷನ್ಸ್ ಆಗಿದ್ದೀರಲ್ಲ, ನಿಮ್ಗೆಲ್ಲ ಒಂದು ಕೋಟಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.